ನಿಮಗೆ ಸುಸ್ತು ಅಥವಾ ದೇಹದ ದೌರ್ಬಲ್ಯ ಎಂದಿಗಿಂತಲೂ ಹೆಚ್ಚಾಗಿ ಅನಿಸುತ್ತದೆಯೇ? ಚಾಕ್ ಅಥವಾ ಸೀಮೆ ಸುಣ್ಣ ಅಥವಾ ಟಿಶ್ಯೂ ಪೇಪರ್, ಮಣ್ಣು, ಅಕ್ಕಿ ತಿನ್ನಬೇಕು ಎಂಬ ಕಡುಬಯಕೆಯುಳ್ಳವರನ್ನು ನೋಡಿದ್ದೀರಾ? ನಮಸ್ಕಾರ, ನಾನು ಡಾಕ್ಟರ್ ನಿಮಿಷಾ, ಕನ್ಸಲ್ಟೆಂಟ್ ಫಿಸಿಷಿಯನ್, ನೀಲಾಂಜನ ಆಯುರ್ವೇದ ಸ್ಪೆಷಾಲಿಟಿ ಕ್ಲಿನಿಕ್, ಜಯನಗರ. ರಕ್ತಹೀನತೆ ಎಂಬುದು ದೇಹದಲ್ಲಿ ರಕ್ತದ ಕೊರತೆಯಾದಾಗ ಬರುವ ಕಾಯಿಲೆ. ಅದು ಕನಿಷ್ಠವಾಗಿದ್ದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ರಕ್ತಹೀನತೆ ದೇಹ ದೌರ್ಬಲ್ಯ, ಆಯಾಸ, ತಲೆನೋವು, ಉಸಿರಾಟದ ತೊಂದರೆ ಹೆಚ್ಚಿಸುತ್ತದೆ. ರೋಗ ಲಕ್ಷಣಗಳು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸವಾಗುತ್ತದೆ. ರಕ್ತಹೀನತೆ ಬೇರೆ ಬೇರೆ ವೈದ್ಯಕೀಯ ಸ್ಥಿತಿಗಳಿಂದಲೂ ಕಾಣಿಸಿಕೊಳ್ಳುತ್ತದೆ. ರಕ್ತಹೀನತೆಯಲ್ಲಿ ಬೇರೆ ಬೇರೆ ತರಹಗಳಿವೆ. ಐರನ್ ಡಿಫಿಷಿಯನ್ಸಿ ರಕ್ತಹೀನತೆ, ವಿಟಮಿನ್ B12 ಡಿಫಿಷಿಯನ್ಸಿ ರಕ್ತಹೀನತೆ, ಅಪ್ಲಾಸ್ಟಿಕ್ ರಕ್ತಹೀನತೆ, ಹೀಮೋಲಿಟಿಕ್ ರಕ್ತಹೀನತೆ ಎಂಬುದು. ಈ ಪೈಕಿ ರಕ್ತಹೀನತೆಯಲ್ಲಿ ಐರನ್ ಡಿಫಿಷಿಯನ್ಸಿ ರಕ್ತಹೀನತೆ ಬಹಳ ಸಾಮಾನ್ಯ. ರಕ್ತಹೀನತೆ ಒಂದು ಬಹಳ ಸರಳವಾದ ರಕ್ತ ಪರಿಶೀಲನೆಯಿಂದ ತಿಳಿಯಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಭಾಗ 2 ವೀಕ್ಷಿಸಿ ಹಾಗೂ ನಮ್ಮ ಚಾನೆಲ್ ಅನ್ನು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.